ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಭಾನುವಾರದ ವಿಡಿಯೋ, ಅಂದರೆ ನೆನ್ನೆ ವಿಡಿಯೋ ಇದು. ಇವತ್ತು ಒಂದು ಮದುವೆ ಇತ್ತು ನಮ್ಮ ರಿಲೇಷನ್ ಅವ್ರದ್ದು, ತುಂಬ ಹತ್ರದ ರಿಲೇಷನ್ದು ಒಂದು ಮದುವೆ ತುಮಕೂರಲ್ಲಿ ಇತ್ತು. ಅದಕ್ಕೋಸ್ಕರ ನಾವಿವತ್ತು ತುಮಕೂರಿಗೆ ಮದುವೆಗೆ ಹೋಗಬೇಕಿತ್ತು. ಬೇಗ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ನನ್ನ ಮಗಳು ಮದುವೆಗೆ ಹೊರಟ್ವಿ. ನಮ್ಮೂರಲ್ಲಿ ಬಸ್ಸೆಲ್ಲ ಟೈಮಿಂಗ್ಸಿಗೆ ಕರೆಕ್ಟಾಗಿ ನನಗೆ ಬಸ್ಗೆ ಹೊರಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಮ್ಮನೆಯವ್ರ ಹತ್ರ ಬೈಕಲ್ಲಿ ದುದ್ದಕ್ಕೆ ಬಿಡಿಸ್ಕೊಂಡ್ವಿ. ದುದ್ದದಿಂದ ನಾವು ಬಸ್ಸಿಗೆ ಅರಸೀಕೆರೆಗೆ ಹೋಗಿ ಅರಸೀಕೆರೆಯಿಂದ ಬೆಂಗಳೂರು ಬಸ್ಗೆ ಹೋದ್ವಿ. ನೋಡಿ, ಬಸ್ಸು ತುಂಬ ರಶ್ ಇತ್ತು. ಭಾನುವಾರ ಆಗಿರೋದ್ರಿಂದ ಇವತ್ತು ತುಂಬ ಫಂಕ್ಷನ್ಗಳು ಇದ್ದು, ಅದಕ್ಕೋಸ್ಕರ ಬಸ್ಸು ತುಂಬ ರಶ್ ಇತ್ತು. ಸೀಟ್ ಬೇರೆ ಇರಲಿಲ್ಲ, ನಿಂತ್ಕೊಂಡೇ ಹೋದ್ವಿ. ಈ ಬಸ್ಸಲ್ಲಿ ಒಂದು ಲೈನ್ ಬರೆದಿತ್ತು ನೋಡಿ, ತುಂಬ ಚೆನ್ನಾಗಿತ್ತು. ಬಾಡದ ಹೂವು ಬೆಳೆದವರ್ಯಾರು, ನೋವಿಲ್ಲದ ಜೀವನ ಕಂಡವರ್ಯಾರು ಅಂತ ಬರೆದಿತ್ತು. ತುಂಬ ಚೆನ್ನಾಗಿತ್ತು ಆ ಲೈನು. ನಾವು ತುಮಕೂರಲ್ಲಿ ಬಸ್ ಇಳಿದು ಛತ್ರ ತಲುಪೋಷ್ಟೊತ್ತಿಗೆ ಸುಮಾರು 10:45-11 ಗಂಟೆನೇ ಆಗಿತ್ತು. ಅಷ್ಟೊತ್ತಿಗೆ ಮುಹೂರ್ತ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನು, ನಮ್ಮ ಅಣ್ಣ ಮತ್ತು ನನ್ನ ಮಗಳು 3 ಜನನೂ ಮುಹೂರ್ತ ಮಾಡಿದ್ವಿ. ಅಣ್ಣ ಅಂದರೆ ನಮ್ಮ ದೊಡ್ಡಮ್ಮನ ಮಗ. ಇವರು ಬಿಸಿಲು ಅಂದರೆ ಸಖತ್ತು ಬಿಸಿಲು. ಈ ಬಿಸಿಲಲ್ಲಿ ಆ ಬಸ್ಸಲ್ಲಿ ಆ ರಶ್ಶಿನ ಮಧ್ಯದಲ್ಲಿ ಹೋಗಬೇಕು ಒಂದು ಫಂಕ್ಷನ್ನಿಗೆ ಅಂತ ಅಂದರೆ ಸಖತ್ತು ಹಿಂಸೆ ಅನ್ನಿಸ್ತು. ಅಂದು ಸುಸ್ತು ಅನ್ನಿಸ್ತು. ಆದರೂ ಪರವಾಗಿಲ್ಲ, ಹೋಗಲೇಬೇಕಲ್ಲ, ರಿಲೇಷನ್ನು ಸಂಬಂಧ ಅಂದರೆ ಎಷ್ಟು ದೂರನಾದರೂ ಆಗಲಿ ಫಂಕ್ಷನಿಗೆ ಹೋಗಲೇಬೇಕು. ಮುಹೂರ್ತ ಮುಗಿಸ್ಕೊಂಡವ್ರೆ ನಾವು ಬೇಗನೆ ಊಟಕ್ಕೆ ಹೋದ್ವಿ. ಏಕೆಂದರೆ ದೂರದಿಂದ ಹೋಗಿದ್ವಿ, ನಮಗೂ ಹೊಟ್ಟೆ ಹಸ್ತಿತ್ತು. ಅದಕ್ಕೋಸ್ಕರ ಬೇಗನೆ ಊಟಕ್ಕೆ ಹೋದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಮುಗಿಸ್ಕೊಂಡು ಮತ್ತೆ ಛತ್ರದೊಳಗಡೆ ಬಂದು ಕುತ್ಕೊಂಡು ಹರಟೆ ಹೊಡ್ಕೊಂಡು ಕುತ್ಕೊಂಡ್ವಿ. ಏಕೆಂದರೆ ರಿಲೇಷನ್ಗಳಲ್ಲಿ ಸಿಗೋದೇ ಇಂಥ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ವಾ, ಅದಕ್ಕೋಸ್ಕರ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಮದುವೆಗಳಲ್ಲಿ ಫೋಟೋಶೂಟ್ ವಿಡಿಯೋ ನೋಡೋದೇ ಒಂದು ಚಂದ. ಚೆನ್ನಾಗಿ ಫೋಟೋಶೂಟ್ ಮಾಡಿಸಿರ್ತಾರೆ. ಫೋಟೋಶೂಟು ಅಂತಲೇ ಅಲ್ಲ, ಮದುವೆ ದಿನ ಎಣ್ಣೆ ಆಗಲಿ ಗಂಡೆ ಆಗಲಿ ಆ ಗಂಡು ಮತ್ತು ಹೆಣ್ಣನ್ನು ಆ ಗೆಟಪಲ್ಲಿ ನೋಡೋದೇ ಒಂದು ಚೆನ್ನಾಗಿರುತ್ತೆ. ನೋಡಿ, ಅರ್ಧ ಜನ ಆಗಲೇ ಊಟಕ್ಕೆ ಹೋಗಿದ್ರು, ಇನ್ನು ಅರ್ಧ ಜನ ಮದುವೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡಾಗಲೇ ಹೋಗಿದ್ರು. ಕೆಲವರು ರಿಲೇಷನ್ಗಳೆಲ್ಲ ನೈಟು ರಿಸೆಪ್ಷನ್ಗೆ ಬಂದುಬಿಟ್ಟು ಹೋಗಿದ್ರು. ನಾವು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೊಂಡು ಮಾತಾಡಿದ್ವಿ. ಹಂಗೆ ಬಂದು ಕೆಲವರು ಜಾಯ್ನ್ ಆದರು, ಕೆಲವರು ಹೋಗ್ತಾಯಿದ್ರು. ನೆಕ್ಸ್ಟು ಇನ್ನು ಯಾವ್ದು ಫಂಕ್ಷನ್ ಐತೆ ನಮ್ಮ ರಿಲೇಷನಲ್ಲಿ, ಯಾವ ಫಂಕ್ಷನಲ್ಲಿ ಎಲ್ಲರೂ ಸಿಗ್ತೀವಿ ಅಂತ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಎಲ್ಲರೂ ಬಂದ ಮೇಲೆ ಯಾರ್ಯಾರು ಯಾವ್ಯಾವ ಬಸ್ಸಿಗೆ ಹೋಗಬೇಕು ಆ ಬಸ್ಸಿಗೆ ಹತ್ಕೊಂಡು ಬಂದ್ವಿ. ನಾನು ಏನು ಎಡ್ವರ್ಟ್ ಮಾಡಿದೆ ಅಂದರೆ, ನನಗೆ ತುಮಕೂರು ಬಸ್ಸು ದುದ್ದುದಿಂದ ತುಮಕೂರು ಟು ಹಾಸನ ಬಸ್ಸು ದುದ್ದಕ್ಕೆ ಬಂದು ಹೋಗ್ತವೆ ಅಂತ ನನಗೆ ಗೊತ್ತೇ ಇಲ್ಲ. ನಾವು ಅರಸೀಕೆರೆಗೆ ಹೋಗಿ ಬೆಂಗಳೂರು ಬಸ್ಸಿಗೆ ಹೋದ್ವಿ. ಮತ್ತು ಆ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ ಅರಸೀಕೆರೆಗೆ ಬಂದು ದುದ್ದಕ್ಕೆ ಬಂದ್ವಿ. ಅಂತೂ ಮದುವೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 5:15 ಆಗಿತ್ತು. ಲೇಟೇನು ಆಗಲಿಲ್ಲ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.